ನೋಡಿ ಎಷ್ಟು ಚೆನ್ನಾಗಿದೆ. ನಿನ್ನೆ ಕಗ್ಗದಲ್ಲಿ ದೇವರು ಕೊಟ್ಟ 4 ವರಗಳು ಅಂತ ಮಾತಾಡಿದ್ರು. ಇವತ್ತು 4 ತಪಸ್ಸುಗಳು ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ನಮ್ಮ ಮನಸ್ಸು ಕಂಟ್ರೋಲಿಗೆ ಇರಬೇಕಂದ್ರೆ 4 ತಪಸ್ಸು ಮಾಡ್ಬೇಕಂತ ನಾವು. ಏನಂತ ನೋಡೋಣ. ಕ್ಷಮೆ ದೋಷಿಗಳಲ್ಲಿ ಕೆಚ್ಚೆದೆ ವಿಧಿಯ ಬಿರುಬಿನಲಿ, ಸಮತೆ ನಿರ್ಮತ್ಸರತೆ ಸೋಲ್ಗೆಲುವುಗಳಲ್ಲಿ, ಶಮವನೀಂ ಗಳಿಸಲಿ 4 ತಪಗಳೇ ಸಾಕು, ಭ್ರಮೆಯೋ ಮಿಕ್ಕೆಲ್ಲ ತಪ ಮಂಕುತಿಮ್ಮ. ನಾಗಲೇ ಹೇಳಿದ ಹಾಗೆ 4 ರೀತಿಯ ತಪಸ್ಸನ್ನು ಮಾಡಬೇಕಂತ. ಮೊದಲನೇದು ಒಂದು ಕ್ಷಮಾಗುಣ, ಅಂದರೆ ದೋಷಿಯಾದವನ್ನ ಕ್ಷಮಿಸುವಷ್ಟು ದೊಡ್ಡ ಗುಣ ಇನ್ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಕ್ಷಮಿಸುವ ಒಂದು ಭಾವವನ್ನು ನಮಗೆ ಇರಬೇಕು ಅಂತ ಹೇಳ್ತಾರೆ. ಇನ್ನು ಎರಡನೇದು, ಈ ಜೀವನದಲ್ಲಿ ಅದೆಷ್ಟೇ ಕಷ್ಟ ಬರಲಿ, ವಿಧಿ ಅದೆಷ್ಟೇ ಒಂದು ಮೃತ್ಯು ಕೂಪಕ್ಕೆ ನಮ್ಮನ್ನ ಎಳೆದು ಹಾಕಲಿ, ನಮ್ಮ ಧೈರ್ಯವನ್ನು ನಾವು ಕಳ್ಕೊಳ್ಬಾರ್ದು. ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋ ರೀತಿ ಧೈರ್ಯದಿಂದ ಅದನ್ನು ಎದುರಿಸಬೇಕು ಅಂತ. ಅದು ಎರಡನೇ ಗುಣ. ಮೂರನೇದು, ಈ ಸೋಲು ಗೆಲುವು ಎರಡನ್ನೂ ಒಂದೇ ರೀತಿಯಾಗಿ ನೋಡೋದು. ಗೆದ್ದ ತಕ್ಷಣ ಹಿಗ್ಗೋದು, ಸೋತ ತಕ್ಷಣ ಕುಗ್ಗೋದು ಮಾಡಬಾರ್ದು. ಎರಡನ್ನೂ ಒಂದೇ ರೀತಿಯಾಗಿ ತೆಗೆದುಕೊಂಡು ಹೋಗಬೇಕು ಅಂತ. ಅದು ಮೂರನೇ ತಪಸ್ಸು. ಇನ್ನು ನಾಲ್ಕನೇದು, ಅನ್ಯರಲ್ಲಿ ಮತ್ಸರವನ್ನು ತೋರದೇ ಇರೋದು. ಈ ಜಗತ್ತಿನಲ್ಲಿ ಮತ್ಸರ, ಇನ್ನೊಬ್ಬರಲ್ಲಿ ಜಲಸ್ ಫೀಲ್ ಮಾಡೋದಿದೆಯಲ್ಲ, ಅದರಷ್ಟು ನೆಗೆಟಿವ್ ಫೀಲಿಂಗ್ ಯಾವುದೂ ಇಲ್ಲ ಅನ್ಸುತ್ತೆ. ಇನ್ನೊಬ್ಬರ ಮೇಲೆ ಜಲಸಿ ಫೀಲ್ ಮಾಡಬಾರ್ದು. ಈ 4 ಒಂಥರ ತಪಸ್ಸು ರೀತಿ ಪ್ರತಿನಿತ್ಯ ಆಚರಣೆ ಮಾಡಬೇಕು. ಆಗ ಮಾತ್ರ ನಮ್ಮ ಮನಸ್ಸು ಕಂಟ್ರೋಲ್ ಇರುತ್ತೆ ಅಂತ ಇಲ್ಲಿ ಹೇಳ್ತಾರೆ.